ಗುರುಜಿ ಹೇಳಿ ಇವಾಗ ಬಂಧುಗಳೇ ನೋಡಿ, ಈ ಕಲ್ಪವೃಕ್ಷದ ಬಗ್ಗೆ ನಾನು ನಿಮ್ಗೆ ಗೊತ್ತಿರುತ್ತೆ ಇದರಲ್ಲಿ ಎಷ್ಟು ಮಹತ್ವ ಅಡಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು, ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಪ್ರತಿಯೊಂದು ಮನೆಗಳಲ್ಲಿ ಕೂಡ ತೆಂಗಿನಕಾಯಿ ಇಡಲೇಬೇಕು. ಯಾರು ಗೆಸ್ಟ್ಗಳು ಯಾರು ಬಂದರೂ ಕೂಡ, ಬಂಧು ಬಾಂಧವರು ಬಂದರೂ ಕೂಡ, ಹರ್ಗ ಬ್ರಾಹ್ಮಣರು ಮನೆಗೆ ಬಂದರೂ ಕೂಡ ತುಂಬಿದ ಕಾಯಿಯನ್ನು ನಾವು ದಾನವಾಗಿ ಕೊಡ್ತೀವಿ. ಪೂರ್ಣ ಫಲ ಅಂತ ಹೇಳ್ತೀವಿ ಈ ಕಾಯಿನಲ್ಲಿ. ಯಾಕೆ ಅಂತಂದರೆ ಇದರಲ್ಲಿರ್ತಕ್ಕಂಥ ವೇರಿಯೇಷನ್ ಬಂದು ನಕಾರಾತ್ಮಕ ಶಕ್ತಿ ಏನಾದರೂ ಮನೆ ಒಳಗಡೆ ಇದ್ದರೆ ಧನಾತ್ಮಕವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದೇ ಮನೆ ಒಳಗಡೆ. ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ, ಯಾಕೆ ಹೇಳಿ? ಅಲ್ಲಿರ್ತಕ್ಕಂಥ ಏನಾದರೂ ಒಂದು ಋಣಾತ್ಮಕವಾಗಿರ್ತಕ್ಕಂಥದ್ದು ದುಷ್ಟಶಕ್ತಿಗಳ ಬಾಧೆಗಳ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಕಲ್ಪವೃಕ್ಷನೇ ನಮಗೆ ಸಹಾಯ ಮಾಡ್ತಕ್ಕಂಥದ್ದು. ಮನೆ ಒಳಗಡೆ ಧನ ಧಾನ್ಯ ಸಮೃದ್ಧಿಯನ್ನು ತರ್ತಕ್ಕಂಥದ್ದು, ಮಹಾಲಕ್ಷ್ಮಿ ಸಂಕೇತನೆ ಅಂತಕ್ಕಂಥದ್ದು ಹೇಳ್ಬೋದು ಇದರಲ್ಲಿ. ನೋಡಿ, ಈ ತೆಂಗಿನ ಮರದಲ್ಲಿ ಯಾವುದೇ ರೀತಿಯಾದ ಒಂದು ಪದಾರ್ಥನೂ ಬಿಸಾಕಂಗಿಲ್ವಲ್ಲ. ಇದರಿಂದ ನಾರು ಮಾಡ್ತಾರೆ, ಹಗ್ಗಗಳು ಮಾಡ್ತಾರೆ. ತೆಂಗಿನ ಚಿಪ್ಪಿಂದ ನೋಡಿ ಎಂಥ ಒಂದು, ಇವಾಗ ತೆಂಗಿನ ಚಿಪ್ಪು ಬಂದು ಮೊದಲಿಗೆ ನಾವು ಎಲ್ಲಂದ್ರಲ್ಲೇ ಬಿಸಾಕ್ತಾ ಇದ್ದೇವೆ. ಇವತ್ತು ಹುಡುಕಿ ನಾವು ಶೇಖರಣೆ ಮಾಡಬೇಕು ಅಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದರೆ ಇದರಿಂದ ಅಂಥ ಮಹತ್ವವಾಗಿರ್ತಕ್ಕಂಥದ್ದು. ಇದರ ಇಜ್ಜಿಲಿನಿಂದ ಏನೇನು ಮಾಡ್ತಾರೆ, ಹಲ್ಲು ಪುಡಿಯನ್ನು ತಯಾರು ಮಾಡ್ತಾರೆ. ತೆಂಗಿನ ಚಿಪ್ಪಿಂದ ನಾವಿವತ್ತು ಪ್ರತಿನಿತ್ಯ ನಾವು ಹಲ್ಲನ್ನು ವಾಶ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸಕ್ಕರೆಯನ್ನು ವಾಶ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ನಾವು ಕೆಲವೊಂದು ಆ ಒಳಗಡೆ ಇರ್ತಕ್ಕಂಥ ತೆಂಗಿನಕಾಯಿನಲ್ಲಿ ನೋಡಿ, ತೆಂಗಿನ ಕೊಬ್ಬರಿ ಎಣ್ಣೆಯನ್ನು ಹೆಣ್ಮಕ್ಳು ಕೇಶರಾಶಿಗಳನ್ನ ಕೊಬ್ಬರಿ ಎಣ್ಣೆಯಲ್ಲಿ ಸುಂದರವಾಗಿ ಕಾಣ್ತಕ್ಕಂಥ ಕೇಶರಾಶಿಗೆ ಅದಕ್ಕೂ ಯೂಸ್ ಮಾಡ್ತಾರೆ. ಆ ತೆಂಗಿನ ಒಂದು ಚಿಪ್ಪಿನಿಂದ ಕೂಡ ಏನೇನು ಕೆಲಸಗಳೆಲ್ಲ ಆಗ್ತಕ್ಕಂಥದ್ದು. ಹಾಗೆ ನಾರಿನಿಂದ ಕೂಡ, ಇದ್ರ ಗರಿಯಿಂದ ಕೂಡ ನೋಡಿ ಚಾಪೆಯನ್ನು ಮಾಡ್ತಕ್ಕಂಥದ್ದು. ನಾವು ಇವತ್ತು ಮನಿಕೊಬೇಕಾದ್ರೆ ಎಷ್ಟೋ ತಂಪಾಗಿರುತ್ತೆ ಅಂದರೆ, ಇವಾಗೆಲ್ಲ ಪ್ಲಾಸ್ಟಿಕ್ ಚಾಪೆಗಳು ಬಂದ್ಬಿಟ್ಟಿದ್ದಾವೆ. ಹಿಂದಿನ ಕಾಲದಲ್ಲಿ ಇದರ ತೆಂಗಿನ ಗರಿಯಿಂದ ನಾವು ಚಾಪೆಯನ್ನು ಎಣಿತಾ ಇದ್ರು. ಇವಾಗಲೂ ಕೂಡ ನಮ್ಮ ಉಳಿಯಾರು, ಚಿಕ್ಕನಾಯಕನಹಳ್ಳಿ, ಕಿಬ್ನಳ್ಳಿ ಕ್ರಾಸು, ಗುಬ್ಬಿ ಈ ಕಡೆ ಭಾಗದಲ್ಲಿ, ತಿಪ್ಟೂರು ಭಾಗದಲ್ಲಿ, ಅರಸೀಕೆರೆ ಭಾಗದಲ್ಲಿ ಇದನ್ನು ಚಾಪೆ ಎಣಿತಾರೆ ತೆಂಗಿನ ಗರಿ ಒಳಗಡೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಯಾರು ಅಲ್ಲಿ ಗೊತ್ತಿದ್ದು ಅವರು ಹೋಗಿ ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದು ಅದ್ರ ಸುಮ್ಮನೆ ಮನಗಿದ್ರೆ ಸಾಕು. ಇವತ್ತು ಏನೇನು ಕಾಲುಗಳ ನೋವಿದೆ, ಸೊಂಟ ನೋವಿದೆ, ಮಂಡಿ ನೋವುಗಳಿದೆ, ಆ ಚಾಪೆ ಮೇಲೆ ಮನಗಿದ್ರೆ ಸಾಕು, ತೆಂಗಿನ ಗರಿಯ ಚಾಪೆ ಮೇಲೆ ಮನ್ಕೊಂಡ್ರೆ ಸಾಕು, ಯಾವುದೇ ದುಷ್ಟಶಕ್ತಿಗಳು ಬರಲ್ಲ, ಕನಸು ಕೂಡ ಬೀಳಲ್ಲ ನಿಮಗೆ. ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಲ್ಪವೃಕ್ಷನೇ ಅಂತಕ್ಕಂಥದ್ದೇ ಈ ಕಲ್ಪವೃಕ್ಷ. ಯಾಕಂದರೆ ಸಮುದ್ರ ಮಂಥನ ಮಾಡಬೇಕಾದ್ರೆ ಆಲಾಹಲ ಉತ್ಪತ್ತಿ ಆಯಿತು, ಅಮೃತ ಉತ್ಪತ್ತಿ ಆಯಿತು, ಅಲಕ್ಷಿ ಬಂದಲು, ಲಕ್ಷ್ಮೀ ಬಂದಲು, ಚಂದ್ರ ಕಾಣಿಸ್ಕೊಂಡ್ರು. ಹಾಗಾಗಿ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಸೃಷ್ಟಿಯಾಗಿದ್ದೆ ಆಲಾಹಲ. ಈ ಸಮುದ್ರ ಮಂಥನ ಮಾಡಬೇಕಾದ್ರೆ ಎಷ್ಟು ವೃಕ್ಷಗಳು ಬಂದು ಅಂತಂದರೆ, ಅಂಥ ವೃಕ್ಷಗಳು ನಮಗೆ ಮನುಕುಲಕ್ಕೆ ಬಂದಿರತಕ್ಕಂಥದ್ದು ಸಮುದ್ರದ ಮಂಥನ ಮಾಡಬೇಕಾದ್ರೆ. ಹಾಗಾಗಿ ಈ ಕಲ್ಪವೃಕ್ಷ ಬಂದು ವಿಶೇಷವಾಗಿರ್ತಕ್ಕಂಥದ್ದು, ಎಷ್ಟು ಮನುಕುಲಕ್ಕೆ ಒಳ್ಳೆಯದಾಗ್ತಕ್ಕಂಥ. ನೋಡಿ, ಯಾರಿಗಾರು ಒಬ್ರಿಗೆ ಮಂಡಿ ನೋವು ಬಂದರೆ, ದಾಟಕ್ಕೆ ಸಂಬಂಧಪಟ್ಟಂಗೆ ಬಂದರೂ ಕೂಡ ಇದ್ರ ಜೊತೆಲಿ ಒಂದು ಸ್ವಲ್ಪ ಬೇವಿನ ಸೊಪ್ಪು, ಒಂದು ತೆಂಗಿನಕಾಯಿ ಇಟ್ಕೊಂಡು ದೃಷ್ಟಿ ತೆಗೆದ್ರೂ ಕೂಡ ಅವ್ನು ಫ್ರೆಶ್ ಅಪ್ ಆಗಿಬಿಡ್ತಾನೆ. ಅಷ್ಟು ಚೆನ್ನಾಗೇ ಆಗ್ತಕ್ಕಂಥದ್ದು. ಹೆಣ್ಮಕ್ಳಿಗೂ ಅಷ್ಟೇ ಮಂಡಿ ಜಾಸ್ತಿ ನೋವ್ತಾ ಇರುತ್ತೆ, ಊತ ಬಂದಿರುತ್ತೆ, ಕಾಲುಗಳೆಲ್ಲ ತುಂಬ ನೋವು ಬಂದಿರುತ್ತೆ. ಸ್ವಲ್ಪ ಬೇವಿನ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣನ್ನು ಇಟ್ಕೊಂಡು ಇದನ್ನು ದೃಷ್ಟಿ ತಗೊಂಡ್ರೂ ಕೂಡ ಸಾಕು, ಆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮನೆಗೆಲ್ಲ ದೃಷ್ಟಿ ತೆಗೆದು ನಾವು ಗಾಡಿಗಳಿಗೆಲ್ಲ ಏನಕ್ಕೆ ದೃಷ್ಟಿ ಹೊಡಿತೀವಿ ಹೇಳಿ? ಇದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥದ್ದು. ಇನ್ನೊಂದು, ನೀವು ತೆಂಗಿನಕಾಯಿನ ಕೆಲವ್ರು ಏನು ಮಾಡ್ತೀರಿ, ದೇವಸ್ಥಾನಕ್ಕೆ ಹೋದಾಗ ಹೊಡಿತೀರಿ, ಕರೆಕ್ಟಾಗಿ ಹೊಡಿಯಲ್ಲ. ಅವಾಗ ತೊಟ್ಲಕಾಯಿ ಬಂದ್ಬಿಡ್ತು ಗುರುಗಳೇ, ಅಯ್ಯೋ ಏನೋ ಆಗೋಯ್ತು ನಮಗೆ ಅಂತಕ್ಕಂಥದ್ದು ನೀವು ಹೇಳ್ತೀರಿ. ಹಂಗಲ್ಲ ನೋಡಿ, ಈ ಲೈನಲ್ಲಿ ಇದೆಯಲ್ಲ, ಈ ಲೈನ್ ಕಾಣಿಸುತ್ತೆ ನೋಡಿ ನಿಮಗೆ, ಈ ಲೈನ್ಗಳು, ಆ ಲೈನ್ ಕರೆಕ್ಟಾಗಿ ಕಲ್ಲಲ್ಲಿ ಹೊಡೀರಿ, ಆ ರೌಂಡ್ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಪರೀಕ್ಷೆ ಮಾಡಿ. ಯಾಕಂದರೆ ಮಧ್ಯದಲ್ಲಿ ಹೊಡಿಬಾರ್ದು. ಅಲ್ಲಿ ದೇವತೆಗಳಿಗೆ ಒಂದು ರೀತಿಯಲ್ಲಿ, ಇವಾಗ ತ್ರಿಮೂರ್ತಿಗಳಿಗೆ ನಾವು ಒಂದು ಅಪಮಾನ ಮಾಡ್ದಂಗೆ, ನಾವು ತೆಂಗಿನಕಾಯಿ ಹೊಡೆಯೋದ್ರಲ್ಲೂ ಕೂಡ ಒಂದು ಭಕ್ತಿ ಪ್ರಧಾನವಾಗಿದೆ. ನಾವು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಂದು, ಯಾವುದೇ ಒಂದು ವಸ್ತುವನ್ನೆಲ್ಲಾಗಲಿ ಅದಕ್ಕೆ ಆದಂಥ ಒಂದು ಮಹತ್ವ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಿಮಗೆ ಅಶೋಕ ಮರದ ಬಗ್ಗೆ ಆಗಲಿ, ಎಕ್ಕದ ಗಿಡದ ಬಗ್ಗೆ ಆಗಲಿ, ಉತ್ತರಾಣಿ ಗಡ್ಡಿ ಆಗಲಿ, ಪ್ರತಿಯೊಂದು ಒಂದೊಂದು ಎಪಿಸೋಡಲ್ಲೂ ಕೂಡ ನಿಮಗೆ ಒಂದು ವಿಶೇಷವಾಗಿ ನಮ್ಮ ವಾಹಿನಿ ಮುಖಾಂತರ ತಮಗೆ ತಿಳಿಸ್ತಾ ಹೋಗ್ತೀನಿ. ಖಂಡಿತವಾಗೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಈಗ ನಾವು ತೆಂಗಿನಕಾಯಿ ಹೊಡಿಬೇಕಾದ್ರೆ ಈ ಲೈನಲ್ಲಿ ನಾವು ತೆಂಗಿನಕಾಯಿಯನ್ನು ಹೊಡೆದಾಗ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಲೈನ್ ಇದೆ ನೋಡಿ, ಈ ಲೈನ್ ಭಾಗದಲ್ಲಿ ನಾವು ಹೊಡೆದಾಗ
ಕ್ಲೀನಾಗಿ ಅದು ರೌಂಡ್ಗೆ ಕರೆಕ್ಟಾಗಿ ಬರುತ್ತೆ ನೀವು ಪರೀಕ್ಷೆ ಮಾಡಿಬೇಕಾದ್ರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ನಿಮ್ಮ ಮನೆಯಲ್ಲಿ ಯಾರಿಗಾರು ಒಬ್ರಿಗೆ ದುಷ್ಟಶಕ್ತಿಗಳು ಬಾಧೆ ಇದ್ದರೆ, ಇಲ್ಲ ಗಾಳಿ ಚೇಷ್ಟೆ ಏನಾದರೂ ಬಾಧೆ ಇದ್ದರೆ, ಇಲ್ಲ ಯಾರಾದರೂ ಏನಾದರೂ ನಕಾರಾತ್ಮಕ ಶಕ್ತಿ ಏನಾದರೂ ಮಾಡಿದರೆ ಮನೆ ಒಳಗಡೆ, ನಿಮ್ಮ ಮನೆಯಲ್ಲಿ ಯಾರು ಒಬ್ಬರನ್ನ ಈ ತೆಂಗಿನಕಾಯಿ ಮೇಲೆ ಪೂಜೆ ಮಾಡಿಬಿಟ್ಟು ನಿಲ್ಲಿಸಿ, ಅದೇ ಹೇಳುತ್ತೆ ನಿಮಗೆ, ತಿಳಿಸುತ್ತೆ ನಿಮಗೆ. ಈ ಮನೇಲಿ ಏನಾದರೂ ಒಂದು ದೋಷ ಇದ್ರೂ ಅದೇ ತಿರುಗಿಸುತ್ತೆ, ಅವನಿಗೆ ಬಲಭಾಗದಿಂದ ತಿರುಗಿಸುತ್ತೆ, ಇಲ್ಲ ಎಡಭಾಗದಿಂದನೂ ಸುತ್ತೆ ಬೇಕಾದ್ರೆ ಪರೀಕ್ಷೆ ಮಾಡಿ ನಮ್ಮ ವಾಹಿನಿಗೆ ಕರೆ ಮಾಡಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ, ನಿಮಗೆ ಇದ್ರ ಮಹತ್ವ ಇನ್ನೂ ಮುಂದೆ ಇದ್ರದ್ದು ತುಂಬ ಎಪಿಸೋಡ್ ಇದೆ. ಏನೇನಕ್ಕೆ ಅನುಕೂಲ ಆಗುತ್ತೆ, ನಮಗೆ ಏನೇನು ಮಾಡ್ಬೋದು, ಯಾವ ರೀತಿ ಇದನ್ನು ಮನೆಯಲ್ಲಿ ಯಾವ ದಿಕ್ಕಲ್ಲಿ ನಮಗೆ ವಾಸ್ತುಗೆ ಕರೆಕ್ಟಾಗಿ ತೆಂಗಿನ ಮರ ಇರಬೇಕು, ಮುಂದಿನ ಭಾಗದಲ್ಲಿ ನಾವು ತಿಳಿಸ್ತಾ ಹೋಗ್ತಿರ್ತೀವಿ. ಇದು ಬಂದು ಈಶಾನ್ಯ ಮೂಲೆಯಲ್ಲಿರ್ತಕ್ಕಂಥದ್ದು ಮಾಡಿದ್ರೆ, ಮನೆಯ ವಾಸ್ತುಗೆ ಈಶಾನ್ಯ ಮೂಲೆ, ದೇವಮೂಲೆ ಏನು ಹೇಳ್ತೀವಿ ಆ ಭಾಗದಲ್ಲಿತ್ತು ಅಂದರೆ ಆ ಮನೆ ತುಂಬ ಅಭಿವೃದ್ಧಿ ಆಗುತ್ತೆ. ಇಂದ್ರ ದಿಕ್ಕಿನಲ್ಲಿ ಸೂರ್ಯ ಹೊತ್ತು ಬರ್ತಾನಲ್ಲ, ಆ ಸೂರ್ಯ ದಿಕ್ಕಿನಲ್ಲಿ ಏನಾದ್ರು ಇತ್ತು ಅಂದರೆ ಮನೆಯಲ್ಲಿ ದುಷ್ಟಶಕ್ತಿಗಳ ಬಾಧೆ ಇರಲ್ಲ. ಆಗ್ನೇಯ ದಿಕ್ಕಿನಲ್ಲಿ ಇದು ಇರಬಾರ್ದು, ಇನ್ನು ಯಮದ ದಿಕ್ಕು ಕಡೆಗೆ ಇರಬಾರ್ದು, ಇನ್ನು ನೈಋತ್ಯ ಭಾಗದಲ್ಲಿ ಕೂಡ ಇರಬಾರ್ದು. ಇದು ಏನೇ ಇದ್ರೂ ಈಶಾನ್ಯ ಮೂಲೆ ಇಂದ್ರ ದಿಕ್ಕು, ಇದು ಬಿಟ್ಟರೆ ಇಲ್ಲ ವರುಣ ದಿಕ್ಕು ಅಂದರೆ ಈ ನೈಋತ್ಯ ಭಾಗದಿಂದ ವಾಯುವ್ಯ ಭಾಗದಲ್ಲಿ ಪಕ್ಕದಲ್ಲಿ ಬರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ವರುಣ ದಿಕ್ಕಿನಲ್ಲಿ ಈ ತೆಂಗಿನ ಮರ ಇರ್ತಕ್ಕಂಥದ್ದು ತುಂಬ ಸೂಕ್ತ. ಮನೆಗೆ ಏಳಿಗೆ ಜಾಸ್ತಿ ಆಗ್ತಕ್ಕಂಥದ್ದು, ದಿನೇ ದಿನೇ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ವಿಚಾರವನ್ನು ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ನಾವು ತೆಂಗಿನಕಾಯಿಯಲ್ಲಿ ಕಳಶಕ್ಕೆ ನಾವು ಪ್ರಧಾನವಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಪೂಜೆ ಕೈಕರ್ಯಗಳು ಮಾಡ್ತಕ್ಕಂಥದ್ದಾಗಲಿ, ನಾವು ಕಳಶದ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು ಮನೆಯಲ್ಲಿ ನೋಡಿ, ದಯವಿಟ್ಟು ಹೇಳ್ತೀನಿ, ಸ್ಟೀಲ್ ಚಂಬುಗಳನ್ನು ಬಳಸಬೇಡಿ. ಸ್ಟೀಲಲ್ಲಿ ಅದರಲ್ಲಿ ಕಬ್ಬಿಣದ ಅಂಶ ಇರತಕ್ಕಂಥದ್ದು. ಸ್ಟೀಲ್ನಲ್ಲಿ ನಿಮಗೆ ಅಕಸ್ಮಾತ್ ತಾಮ್ರ ಚಂಬು ಪಂಚಲೋಹದ್ದು ಏನಿಲ್ಲ ಅಂದ್ರೂ ಸುಮ್ಮನಿದ್ದು ಬಿಡಿ. ಪಂಚಲೋಹ ಮತ್ತು ತಾಮ್ರದ ಇಲ್ಲ ಬೆಳ್ಳಿ ಚೊಂಬನ್ನು ಉಪಯೋಗಿಸ್ತಕ್ಕಂಥದ್ದು ಕಳಶಕ್ಕೆ ತುಂಬ ಒಳ್ಳೆಯದು. ಸ್ಟೀಲ್ ಚೊಂಬು ಯಾರು ಯೂಸ್ ಮಾಡ್ತೀರಿ, ನಿಮ್ಮ ಮನೆಗೆ ದರಿದ್ರವನ್ನು ಆಹ್ವಾನ ಮಾಡ್ಕೊಂಡಂಗೆ ನೀವೇ. ಹಾಗಾಗಿ ದಯವಿಟ್ಟು ಮುಂದಿನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಏನೇನು ಮಾಡ್ಬೋದು ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗ್ತೀನಿ ಬಂಧುಗಳೇ. ನಿಮಗೆ ವಿಶೇಷವಾಗಿ ಆ ಕಳಶದಲ್ಲಿ ನಾವು ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ, ಯಾವುದೇ ಒಂದು ದೇವತಾ ಕಾರ್ಯ ಮಾಡ್ತಕ್ಕಂಥದ್ದಾಗಲಿ, ನಾವು ಕಳಶ ಪ್ರತಿಷ್ಠಾಪನೆ ಮಾಡಿದಾಗ ಮೊದಲಿಗೆ ಶುಚಿತ್ವವನ್ನು ವಹಿಸಬೇಕು. ಅಂದರೆ ಆ ಮನೆಯಲ್ಲಿ ಕ್ಲೀನಾಗಿ ದೇವ್ರ ಮನೆಯನ್ನು, ಹಾಲು ಮತ್ತು ಕಿಚನ್ನು ಎಲ್ಲ ಕಡೆನೂ ಸಾರಿಸ್ಕೊಂಡು ನೀರಿನಿಂದ ತೊಳಿತಕ್ಕಂಥದ್ದು. ಆಮೇಲೆ ನಾವು ಯಾವುದಾದ್ರು ಒಂದು ತಾಮ್ರ ಚಂಬಾಗಲಿ, ಇಲ್ಲ ಪಂಚಲೋಹದಲ್ಲಾಗಲಿ, ಇಲ್ಲ ಬೆಳ್ಳಿಲಾಗಲಿ ಹರಿಯುವ ನದಿ ನೀರು ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲ ಬೋರು ತನಗೆ ತಾನೇ ಒತ್ತುವಂಥ ಬೋರ್ಗಳು ಇದೆಯಲ್ಲ, ಮೋಟ್ರಿಂದ ಆನ್ ಮಾಡ್ತಕ್ಕಂಥದ್ದು, ಆ ನೀರು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂದರೆ ಸಿಂಟೆಕ್ಸಿಂದ ಬರ್ತಕ್ಕಂಥ ನೀರನ್ನೇ ಇಟ್ಕೊಳ್ಳಿ. ಅಲ್ಲಿ ನೀವು ಈ ಸಪ್ತ ನದಿಗಳ ಒಂದು ಶ್ಲೋಕವನ್ನು ಹೇಳ್ಕೊಂಡು, ಕೆಲವ್ರಿಗೆ ಹೇಳಕ್ಕೆ ಬರಲ್ಲ ಆದರೂ ಕೂಡ ಒಂದು ಯಾವುದೇ ಒಂದು ನಿಮ್ಮ ದೇವತಾ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ದೇವರದ ಒಂದು ಸ್ಮರಣೆಯನ್ನು ಮಾಡಿಕೊಂಡು, ನಾವಾದರೆ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತೀವಿ. ಸಪ್ತ ನದಿಗಳ ಒಂದು ಸಂಗಮ ಈ ಕಳಶಕ್ಕೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ನಾವು ಅಪವಿತ್ರೋ ಪವಿತ್ರ ಸರ್ವವಸ್ತಾಂಗ ಪುಂಡರೀಕಾಕ್ಷ ಸಭಾ ಅಂತ ಶುಚಿಹಿ ಅಂತೇಳಿ ಆ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಆ ನೀರನ್ನು ನಾವು ಆಹ್ವಾನ ಮಾಡಿಕೊಂಡು ಸಪ್ತ ನದಿಗಳ ಬಂದು ಈ ಕಳಶದಲ್ಲಿ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು, ವಿಶೇಷವಾಗಿ ನಾವು ವೀಳ್ಯದೆಲೆಯನ್ನು ಇಡ್ತಕ್ಕಂಥದ್ದು 5 ಎಲೆಯನ್ನಾಡಿ ಇಡಿ, ಇಲ್ಲ 7 ಎಲೆಯನ್ನಾದ್ರೂ ಇಡಿ, ಇಲ್ಲ 9 ಎಲೆಗಳನ್ನಾದರೂ ಇಡ್ತಕ್ಕಂಥದ್ದು ಮಾಡಿ, ಇಲ್ಲ ಸಿಕ್ಕಲಿಲ್ವ 3 ಎಲೆಗಳನ್ನಾದ್ರೂ ಇಡ್ತಕ್ಕಂಥದ್ದು. ವೀಳ್ಯದೆಲೆಯನ್ನು ಸಿಕ್ಕಲಿಲ್ವಾ ಖಂಡಿತವಾಗೂ ನೀವೇನು ಮಾಡಿ, ಮಾವಿನ ಎಲೆಯನ್ನು, ಮಾವಿಗೆ ಅಷ್ಟು ಶಕ್ತಿ ಇರತಕ್ಕಂಥದ್ದು ಮಾವಿನ ಎಲೆ, ಆ ಕಳಶಕ್ಕೆ ಇಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ ಮಾವಿನ ಎಲೆ.